ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಏನೆಲ್ಲ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಗೌರಿ ಶ್ಯಾಮ್ಗೆ ಕಾಲ್ ಮಾಡಿ ಅವನ ಹತ್ರ ಎಲ್ಲ ವಿಷಯನ ಹೇಳ್ತಾನೆ. ಆಗ ಶ್ಯಾಮ್ ಹೇಳ್ತಾನೆ, ನೋಡಿ ಅದಕ್ಕೆ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ, ಮೊದಲು ಟೆನ್ಷನ್ ಮಾಡೋದನ್ನ ನಿಲ್ಲಿಸಿ ಮೊದಲು ನೀವು ರಿಸೆಪ್ಷನಿಸ್ಟ್ ಹತ್ರ ಫೋನ್ ಕೊಡಿ, ಅವ್ರ ಹತ್ರ ನಾನೆಲ್ಲ ಮಾತಾಡ್ತೇನೆ ಅಂತ ಹೇಳ್ತಾನೆ. ಇನ್ನು ಶ್ಯಾಮ್ ಅವ್ರ ಹತ್ರ ಹೇಳ್ತಾನೆ, ನೋಡಿ ನಾನು ಇವಾಗಲೇ ಅಕೌಂಟಿಗೆ ಹಣ ಕಳಿಸ್ತೇನೆ, ನಿಮ್ಮದು ಅಡ್ರೆಸ್ ಎಲ್ಲ ಕೊಡಿ, ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ಎಲ್ಲನೂ ಕೊಡಿ, ನಾವು ಇವಾಗಲೇ ನಿಮಗೆ ಹಣ ಕಳಿಸ್ತೇನೆ, ಇನ್ನು ಉಳಿದ ಹಣನ ನಮ್ಮ ಅತ್ತಿಗೆ ಕೈಯಲ್ಲಿ ಕೊಡಿ. ನೋಡಿ ಟ್ರೀಟ್ಮೆಂಟ್ ಇವಾಗಲೇ ಶುರು ಆಗಬೇಕು, ಅಣ್ಣನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅವ್ರಿಗೆ ಏನು ಬೇಕು ಎಷ್ಟು ಹಣ ಬೇಕು ಎಲ್ಲನೂ ಕೇಳಿ ನಾನು ಕೊಡ್ತೇನೆ, ಆದ್ದರಿಂದ ನನ್ನ ಅಣ್ಣನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳ್ತಾನೆ. ಇನ್ನು ಅವ್ನು ಹೇಳ್ತಾನೆ, ಗೌರಿ ಅವ್ರ ಹತ್ರ ಫೋನ್ ಕೊಡಿ ಅಂತ ಹೇಳ್ತಾನೆ. ಇನ್ನು ಗೌರಿ ಹತ್ರ ಹೇಳ್ತಾನೆ ಶ್ಯಾಮ್, ನೋಡಿ ಅದಕ್ಕೆ ನೀವೇನು ಟೆನ್ಷನ್ ಮಾಡಬೇಡಿ, ನಾನು ಈಗಲೇ ಕಂಪನಿ ಕಾರನ್ನು ಕಳಿಸ್ತೇನೆ, ನೀವು ಅದರಲ್ಲೇ ಮನೆಗೆ ಹೋಗಿ ಅಂತ ಹೇಳ್ತಾನೆ. ನಾವು ಆದಷ್ಟು ಬೇಗ ಮನೆಗೆ ಬರ್ತೇವೆ ಅಂತ ಹೇಳ್ತಾನೆ. ಇನ್ನು ಟ್ರೀಟ್ಮೆಂಟ್ ಎಲ್ಲ ಆಗಿರ್ತದೆ. ಗೌರಿ ವಿವೇಕ್ ಹತ್ರನೇ ಕೂತ್ಕೊಂಡು ಕಾಯ್ತಾ ಇರ್ತಾಳೆ, ಅವನಿಗೆ ಯಾವಾಗ ಪ್ರಜ್ಞೆ ಬರುತ್ತೆ ಅಂತ ಹೇಳಿ. ಆಗ ವಿವೇಕಿಗೆ ಪ್ರಜ್ಞೆ ಬರುತ್ತೆ. ಆಗ ಗೌರಿ ಡಾಕ್ಟರ್ ಸಿಸ್ಟರ್ ಅಂತ ಕರೀತಾಳೆ. ಆವಾಗ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಬಂದು ಹೇಳ್ತಾರೆ, ಸಿಸ್ಟರ್ ಹತ್ರ ಮೊದಲು ಮಾಸ್ಕ್ ತೆಗೀರಿ ಅಂತ ಹೇಳ್ತಾರೆ. ಆಗ ಹೇಳ್ತಾರೆ, ಹೇಗಿದ್ದೀರಾ ಅಂತ ಹೇಳ್ತಾರೆ. ಆವಾಗ ವಿವೇಕ್ ಹೇಳ್ತಾನೆ, ಪರವಾಗಿಲ್ಲ, ನಾನು ಇವಾಗ ಹುಷಾರಾಗಿದ್ದೇನೆ ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ ಗೌರಿ ಹತ್ರ, ಸಾರಿ ಅಮ್ಮ, ನಾನು ಆ ರೀತಿ ಮಾಡಬಾರ್ದಿತ್ತು, ನೀವು ಇಲ್ಲಿಗೆ ಬಂದಾಗ ನಾನು ಮೊದಲು ಜೀವ ಉಳಿಸ್ಬೇಕಿತ್ತು, ಅದು ನನ್ನ ಮೊದಲನೇ ಕರ್ತವ್ಯ ಆಗಬೇಕಿತ್ತು, ಆದರೆ ಈ ಹಾಸ್ಪಿಟ್ಲ್ ಮ್ಯಾನೇಜ್ಮೆಂಟ್, ಇಲ್ಲಿನ ಪ್ರೋಟೋಕಾಲ್ ಅದು ನನ್ನನ್ನು ತಡೆ ಹಿಡಿದು, ಸಾರಿ, ನಾನು ಇನ್ನು ಮುಂದೆ ಯಾವತ್ತೂ ಹೀಗೆ ಮಾಡಲ್ಲ ಅಂತ ಹೇಳ್ತಾರೆ. ಆಗ ಗೌರಿ ಹೇಳ್ತಾಳೆ, ನಿಮಗೆ ಕೂಡ ಸಾರಿ ಡಾಕ್ಟರ್, ನಾನು ನಿಮ್ಮ ಮೇಲೆ ಕೈ ಮಾಡಿದ್ದು ನನ್ನ ತಪ್ಪು, ನಾನು ಹಾಗೆ ಮಾಡಬಾರ್ದಿತ್ತು, ನಂಗೆ ಅವಾಗ ಏನೂ ಗೊತ್ತಾಗಲಿಲ್ಲ, ಒಟ್ಟಿನಲ್ಲಿ ನನ್ನ ಗಂಡನ ಜೀವ ಉಳಿಬೇಕಿತ್ತು, ನನ್ನ ಗಂಡನ ಜೀವಕ್ಕೆ ಯಾವುದೇ ಅಪಾಯ ಆಗಬಾರ್ದಿತ್ತು, ಅದಕ್ಕೆ ನಾನು ಆ ರೀತಿ ಮಾಡಿದೆ ಡಾಕ್ಟರ್, ದಯವಿಟ್ಟು ಸಾರಿ ಡಾಕ್ಟರ್ ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ, ಪರವಾಗಿಲ್ಲ ಅಮ್ಮ ಅಂತ ಹೇಳ್ತಾರೆ. ಇನ್ನು ವಿವೇಕ್ ಹೇಳ್ತಾನೆ, ನಾನಿಂದು ಡಿಸ್ಚಾರ್ಜ್ ಆಗ್ಬೋದಾ ಅಂತ ಕೇಳ್ತಾನೆ. ಆವಾಗ ಡಾಕ್ಟರ್ ಹೇಳ್ತಾರೆ, ಆಯಿತು ಇವತ್ತೇ ಹೋಗ್ಬೋದು, ಆದರೆ ಇನ್ಯಾವುದೇ ಕಾರಣಕ್ಕೂ ನೀವು ಥಂಡಿ ಇರುವಂಥ ಯಾವುದೇ ಪದಾರ್ಥ ತಿನ್ನೋ ಹಾಗಿಲ್ಲ, ಐಸ್ ಕ್ರೀಮ್, ಕೋಲ್ಡ್ ಜ್ಯೂಸ್ ಯಾವುದು ಕುಡಿಯೋ ಹಾಗಿಲ್ಲ, ಹಾಗೆ ಇನ್ಹೇಲರ್ನ ನಿಮ್ಮ ಕೈಗೆ ಸಿಗುವ ಜಾಗದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ವಿವೇಕ್ ಆಯ್ತು ಅಂತ ಹೇಳಿ ಇಬ್ಬರು ಕೂಡ ಹಾಸ್ಪಿಟ್ಲಿಂದ ಮನೆಗೆ ಹೋಗ್ತಾರೆ. ಆವಾಗ ಕಂಪನಿ ಕಾರ್ ಕೂಡ ಬರ್ತದೆ. ಆಗ ವಿವೇಕ್ ಹೇಳ್ತಾನೆ, ಏನಿದು, ಯಾರೀ ಕಾರ್ ತರಿಸಿದ್ದು ಅಂತ ಕೇಳ್ತಾರೆ. ಆಗ ಗೌರಿ ಹೇಳ್ತಾಳೆ, ಅದು ನಾನು ಶ್ಯಾಮ್ ಅವ್ರಿಗೆ ಕಾಲ್ ಮಾಡಿದ್ದೆ, ಅವರೇ ಕಾರ್ ತರಿಸಿದ್ರು, ನಾವು ಹೋಗೋಣ ಕಾರಲ್ಲಿ ಅಂತ ಹೇಳ್ತಾರೆ. ಆಗ ವಿವೇಕ್ ಹೇಳ್ತಾನೆ ಆ ಕಾರ್ ಡ್ರೈವರ್ಗೆ, ನೋಡಿ ನೀವು ಆ ಸ್ಕೂಟಿನ ಡ್ರೈವ್ ಮಾಡ್ಕೊಂಡು ಮನೆಗೆ ಬನ್ನಿ, ನಾನೇ ಕಾರ್ ಬಿಟ್ಕೊಂಡು ಬರ್ತೇನೆ ಅಂತ ಹೇಳ್ತಾರೆ. ಆಗ ಗೌರಿ ಹೇಳ್ತಾಳೆ, ರೀ ಏನ್ರಿ ಹೇಳ್ತಿದ್ದೀರಾ, ಇವಾಗಷ್ಟೇ ನೀವು ಹುಷಾರಾಗಿದ್ದೀರಿ, ಈಗ ಕಾರ್ ಬಿಡ್ತೀರಂದರೆ ಬೇಡ ರೀ, ಸರಿಯಲ್ಲ, ಹಾಗೆ ಮಾಡಬೇಡಿ ಅಂತ ಹೇಳ್ತಾರೆ. ಆಗ ವಿವೇಕ್ ಹೇಳ್ತಾರೆ, ನನಗೇನೂ ಆಗಲಿಲ್ಲ, ನೀನೇನು ಹೆದರಬೇಡ, ಮೊದಲು ಕಾರಲ್ಲಿ ಕೂತ್ಕೋಬಾ ಅಂತ ಹೇಳಿ ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತಾರೆ. ಇನ್ನು ಆವಾಗ ಅವನಿಗೆ ಕೆಮ್ಮು ಬರ್ತದೆ. ಆಗ ಗೌರಿ ತುಂಬಾ ಟೆನ್ಷನ್ ಆಗ್ತಾಳೆ. ಇನ್ನು ಅವನಿಗೆ ಇನ್ಹೇಲರ್ ಕೊಡ್ತಾಳೆ. ಆಗ ವಿವೇಕ್ ಹೇಳ್ತಾನೆ, ನೋಡು ನಂಗೆ ಅಸ್ತಮ ಅಲ್ಲ, ಕೆಮ್ಮು ಬಂದಿದೆ ಅಷ್ಟೇ ಅಂತ ಹೇಳ್ತಾರೆ. ಇನ್ನು ಗೌರಿ ನೀರು ಕೊಡ್ತಾರೆ. ನೀರು ಕುಡಿದು ಅವನು ಆರಾಮಲ್ಲಿ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಸೋಫಾದಲ್ಲಿ ಕೂತ್ಕೊಳ್ತಾನೆ. ಅವನಿಗೆ ತುಂಬಾ ಸುಸ್ತಾಗಿರ್ತದೆ, ಅವನು ಊಟ ಕೂಡ ಮಾಡಿರಲ್ಲ ರಾತ್ರಿಯಿಂದ. ಆಗ ಗೌರಿ ಹೇಳ್ತಾಳೆ, ನೋಡಿರಿ ನನಗೆ ತುಂಬಾ ಸುಸ್ತಾಗಿದೆ, ನಾನು ಮೊದಲು ಹೋಗಿ ಏನಾದರೂ ಅಡುಗೆ ಮಾಡ್ಕೊಂಬರ್ತೇನೆ, ಸ್ವಲ್ಪ ಹೊತ್ತು ಕಾಯಿರಿ ಅಂತ ಹೇಳ್ತಾರೆ. ಆಗ ವಿವೇಕ್ ಹೇಳ್ತಾನೆ, ಬೇಡ ನನಗೇನು ಬೇಡ ಅಂತ ಹೇಳ್ತಾರೆ. ಆಗ ಗೌರಿ ಹೇಳ್ತಾಳೆ, ನೋಡಿ ನಿಮ್ಗೆ ಅಸ್ತಮ ಇದೆ ಹೌದು, ಅದಕ್ಕೇನು ಟ್ರೀಟ್ಮೆಂಟ್ ಸಿಕ್ಕಿತು, ಆದರೆ ನಿಮಗೆ ಹಸಿವಾಗ್ತಿದೆ, ನೀವು ಏನೂ ತಿಂದಿಲ್ಲ, ನೀವು ಚೆನ್ನಾಗಿ ತಿಂದರೆ ತಾನೇ ನಿಮಗೆ ಕೊಟ್ಟಿರೋ ಮಾತ್ರೆ ಎಲ್ಲ ಕೆಲಸ ಮಾಡೋದು, ನಿಮ್ಗೆ ನಿದ್ರೆ ಬರೋದು ಅಂತ ಹೇಳಿ ಅಡುಗೆ ಮಾಡ್ಕೊಂಡು ಬರ್ತಾಳೆ. ಇನ್ನು ವಿವೇಕ್ ಮಾಡಿದಂಥ ಅಡುಗೆನ ಪೂರ್ತಿಯಾಗಿ ಖಾಲಿ ಮಾಡ್ತಾನೆ. ಅವನಿಗಂತೂ ತುಂಬ ಹಸಿವಾಗಿರ್ತದೆ. ಇನ್ನು ಅವನು ರೂಮಿಗೆ ಹೋಗಿ ಮಲ್ಕೊಳ್ತಾನೆ. ಆದರೆ ಗೌರಿ ಅಂತೂ ಮಲ್ಕೊಂಡಿರಲ್ಲ. ಗೌರಿ ಮಂಚದ ಕೆಳಗೇನೆ ಕೂತ್ಕೊಂಡು ಕಾಯ್ತಾ ಇರ್ತಾಳೆ. ಅವನ ಹತ್ರನೇ ಕೂತ್ಕೊಂಡು ಅವನ ಕೈ ಮೇಲೆ ಕೈ ಇಟ್ಕೊಂಡು ಇನ್ಹೇಲರನ್ನು ಕೈಯಲ್ಲಿ ಹಿಡ್ಕೊಂಡು ಅವನನ್ನು ಕಾಯ್ತಾ ಇರ್ತಾಳೆ. ಅದನ್ನು ಅವನು ನೋಡ್ತಾನೆ, ಇವಳ್ಯಾಕೆ ಇಷ್ಟೊತ್ತು ಎಚ್ಚರಿಕೆಯಿಂದನೇ ಕೂತಿದ್ದಾಳೆ ಅಂತ ಹೇಳ್ಕೊಂಡು. ಇನ್ನು ಬೆಳಿಗ್ಗೆ ತನಕ ಅವಳು ಹಾಗೇನೇ ಇರ್ತಾಳೆ. ಇನ್ನು ಬೆಳಿಗ್ಗೆ ಆಗ್ತದೆ, ಮನೆಯವರೆಲ್ಲರೂ ಬರ್ತಾರೆ. ಆವಾಗ ಮನೆಯವರೆಲ್ರಿಗೂ ಗೊತ್ತಾಗಿರ್ತದೆ ವಿವೇಕಿಗೆ ತೊಂದರೆ ಆಗಿದೆ ಅಂತ ಹೇಳಿ. ಇನ್ನು ಮನೆಯವರೆಲ್ಲರೂ ಬಂದಾಗ ಗೌರಿ ಹೇಳ್ತಾಳೆ, ಇವಾಗ ಬಂದರೆ ಹೇಗಿತ್ತು ಪ್ರಯಾಣ ಅಂತ ಕೇಳ್ತಾರೆ. ಆಗ ಅವರ ಅಜ್ಜಿ ಹೇಳ್ತಾರೆ, ಅಲ್ಲಮ್ಮ ನಿನ್ನೆ ಇಷ್ಟೆಲ್ಲ ಆಗಿದ ನಂತರ ಒಂದು ಮಾತು ಹೇಳಬೇಕಲ್ಲ ಅಂತ ಹೇಳ್ತಾರೆ. ಆಗ ಸರಿತಾ ಹೇಳ್ತಾಳೆ, ಇವಳು ಯಾಕೆ ಹೇಳ್ತಾಳೆ, ಎಲ್ಲ ಮಾಡಿದ್ದು ಇವಳೇ ಅಲ್ಲ, ಇವಳನ್ನು ನಂಬಿ ಒಂದಿನ ಮನೇಲಿಟ್ಟೋದ್ರೆ ನನ್ನ ಮಗನ ಪರಿಸ್ಥಿತಿ ಈ ರೀತಿ ಮಾಡಿದಾಳೆ ಇವಳು, ಇನ್ನು ಸಾಕಪ್ಪ, ಇವಳನ್ನು ಇಡೀ ಜೀವನ ನಂಬಿ ನನ್ನ ಮಗನ ಇವಳ ಕೈಯಲ್ಲಿ ಕೊಡೋದ, ನನ್ನ ಮಗನ ಜೀವನ ಇವಳ ಕೈಯಲ್ಲಿ ಕೊಡೋಕ್ಕಾಗುತ್ತಾ, ಒಂದಿನಕ್ಕೆ ಇವಳು ಯಾವ ರೀತಿ ಮಾಡಿದಾಳೆ ನೋಡಿದ್ರ ನೀವು ಅಂತ ಹೇಳಿ ಹೇಳ್ತಾಳೆ. ಆಗ ಅವ್ರ ಅಜ್ಜಿ ಹೇಳ್ತಾರೆ, ನೋಡಿ ಸರಿತಾ ಏನು ಮಾತಾಡಬೇಡ ಅಂತ ಹೇಳ್ತಾರೆ. ಆಗ ಗೌರಿ ಹೇಳ್ತಾಳೆ, ಅದು ಒಂದೇ ಸಮನೆ ಅವ್ರ ಅಸ್ತಮದಿಂದ ಉಸಿರಾಟಕ್ಕೆ ತುಂಬಾ ತೊಂದರೆ ಆಗಿತ್ತು ಅವರಿಗೆ, ನಂಗೆ ಆವಾಗ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಅಜ್ಜಿ, ನಾನು ನಿಮಗೆ ಕಾಲ್ ಮಾಡಬೇಕಾ, ಯಾರಿಗೆ ಕಾಲ್ ಮಾಡಬೇಕು, ಆವಾಗ ನನ್ನ ತಲೆಯಲ್ಲಿದ್ದು ಒಂದೇ ನನ್ನ ಗಂಡನ ಜೀವ ಉಳಿಸೋದು, ಅದಕ್ಕೆ ನಾನು
ಸೀದಾ ಆಸ್ಪತ್ರೆಗೆ ಹೋದೆ. ನಂಗೆ ಏನು ಮಾಡಬೇಕು, ಹೇಗೆ ಹೇಳಬೇಕು ಏನು ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಇವಾಗ ಅವ್ರು ಪರವಾಗಿಲ್ಲ, ಇವಾಗ ಸ್ವಲ್ಪ ಹುಷಾರಾಗಿದ್ದಾರೆ ಅಂತ ಹೇಳ್ತಾರೆ. ಆಗ ಸರಿತಾ ಹೇಳ್ತಾಳೆ, ನಾನು ಮೊದಲಿಗೆ ನೋಡ್ಕೊಂಡು ಬರ್ತೇನೆ ಅಂತ ಹೇಳ್ತಾಳೆ. ಆಗ ಗೌರಿ ಹೇಳ್ತಾಳೆ, ಅತ್ತೆ ಅವ್ರು ಸ್ವಲ್ಪ ಮಲಗಿದ್ದಾರೆ, ಸ್ವಲ್ಪ ರೆಸ್ಟ್ ತಗೊಳ್ಳಿ ಅತ್ತೆ ಅಂತ ಹೇಳ್ತಾರೆ. ಆಗ ಸರಿತಾ ಹೇಳ್ತಾಳೆ, ನೀನೇನು ನನ್ನ ಹತ್ರನೇ ಹೇಳ್ತಿದ್ಯಾ, ನನಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೆ, ಅವ್ನು ನನ್ನ ಮಗ, ನಾನು ಯಾವಾಗ ಅವನ ನೋಡಬೇಕು ನಂಗೆ ಗೊತ್ತಿದೆ, ನೀನು ಅದನ್ನೆಲ್ಲ ಕೇಳಕ್ಕೆ ನೀನು ಯಾರು ಅಂತ ಹೇಳ್ತಾಳೆ. ಆಗ ಗೌರಿ ಹೇಳ್ತಾಳೆ, ನೋಡಿ ನಾನು ಅವ್ರ ಹೆಂಡತಿ, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಹೊತ್ತು ಆಮೇಲೆ ಅವರೇ ಬರ್ತಾರೆ ಅಂತ ಹೇಳ್ತಾರೆ. ಆಗ ಸರಿತಾ ಹೇಳ್ತಾಳೆ, ನೋಡಿದ್ರಾ ಇವಳು ಅಹಂಕಾರ, ನೋಡಿದ್ರಾ ಯಾವ ರೀತಿ ಮಾತಾಡ್ತಾಳೆ ಅಂತ ನೋಡಿದ್ರಾ, ಇವಳಿಗೆ ಸೊಸೆ ಅನ್ನೋ ಪಟ್ಟ ಬೇರೆ ಅಲ್ಲ, ಇವಳಿಂದ ತಾನೇ ನನ್ನ ಮಗನಿಗೆ ಇಷ್ಟೆಲ್ಲ ತೊಂದರೆ ಆಗಿದ್ದು, ಇವಳನ್ನ ನಂಬಿತಾನೆ ನಾವು ಬಿಟ್ಟು ಹೋಗಿದ್ದು, ಇವಳಿಗೆ ಒಂದಿನ ನನ್ನ ಮಗ ನೋಡ್ಕೊಳಿಕ್ಕಾಗಲಿಲ್ಲ, ಇಂಥವಳ ಕೈಯಲ್ಲಿ ನನ್ನ ಮಗನ ಜೀವನ ಕೊಡೋದ ಹೇಳ್ಕೊಂಡು ಬಾಯಿಗೆ ಬಂದಾಗ ಬೈತಾಳೆ. ಆವಾಗ ಅಲ್ಲಿಗೆ ವಿವೇಕ್ ಬರ್ತಾನೆ. ವಿವೇಕ್ ಬಂದು ಹೇಳ್ತಾನೆ, ಯಾರಿಗೆ ಬೈತಿದ್ದೀರಾ ನೀವು, ಇವತ್ತು ಇವಳಿದ್ದಕ್ಕೆ ನಾನು ಇವತ್ತು ಇಲ್ಲಿದ್ದೇನೆ ಅಂತ ವಿವೇಕ್ ಹೇಳ್ತಾನೆ. ಆಗ ಮನೆಯವರೆಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನಾಗುತ್ತೆ, ವಿವೇಕ್ ಗೌರಿಯನ್ನು ಒಪ್ಕೊಳ್ತಾನ, ಗೌರಿಯೇ ಈ ಮನೆಗೆ ತಕ್ಕ ಸೊಸೆ ಅಂತ ಒಪ್ಕೊಳ್ತಾನ, ಎಲ್ಲಾನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.